ದೇವರ ಹತ್ರ ವರ ಕೇಳೋದು ಹೇಗೆ? ಜೀವನ ಧರ್ಮ ಯೋಗ ಅನ್ನೋ ಪುಸ್ತಕದಲ್ಲಿ ಡಿ.ವಿ.ಜಿಯವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಒಮ್ಮೆ ಕೇಳಿ ನೋಡಿ. ದೇವರನ್ನು ವರ ಬೇಡುವಾಗ ಆ ವರದ ಸದುಪಯೋಗಕ್ಕೆ ಅವಶ್ಯವಾದ ಸಹನಶಕ್ತಿ, ಸಂಯಮ ಶಕ್ತಿಗಳನ್ನು ಬೇಡಿಕೊಳ್ಳಬೇಕು. ನಮ್ಮ ಆಶೆ ಅಪಾರವಾಗಿರುತ್ತದೆ. ಯುಕ್ತಾಯುಕ್ತ ವಿವೇಕವನ್ನು ಮರೆಯುತ್ತದೆ. ವರ ಕೊಡುವ ದೇವರು ನಮ್ಮ ಯೋಗ್ಯತೆಗೆ ತಕ್ಕಷ್ಟನ್ನು ಮಾತ್ರ ಕೊಟ್ಟರೆ ಅತೃಪ್ತಿ ಪಡುತ್ತೇವೆ. ಬೇಡಿದಷ್ಟನ್ನೂ ದೇವರು ಕೊಟ್ಟರೆ ನಮ್ಮ ಕೊರಳಿಗೆ ನಾವೇ ಉರುಳು ಹಾಕಿಕೊಂಡಂತಾದೀತು. ಹೊಟ್ಟೆಯ ಶಕ್ತಿಯನ್ನು ಮರೆತು ಔತಣವೆಂದು ಉಂಡರೆ ಹೊಟ್ಟೆ ನೋವು ಸಿದ್ಧ. ಊಟ ಬೇಡುವುದರ ಜೊತೆಗೆ ಅಜೀರ್ಣಕ್ಕೆ ಔಷಧವನ್ನೂ ಬೇಡಿಕೊಳ್ಳಬೇಕು. ಮಕ್ಕಳಾಗಬೇಕೆಂದು ಹರಕೆ ಹೊರುವಾಗ ಹಿಟ್ಟು ಬಟ್ಟೆಗಳಿಗೋಸ್ಕರ ಬೇಡುವುದನ್ನು ಮರೆಯಬಾರದು. ರಾಜ್ಯವನ್ನು ಬೇಡಿಕೊಂಡಾಗ ಸೈನ್ಯವನ್ನು, ಖಜಾನೆಯನ್ನು ಬೇಡಿಕೊಳ್ಳಬೇಕು. ವರ ಕೊಡುವಾಗ ವರದ ಸದುಪಯೋಗಕ್ಕೆ ತಕ್ಕ ಸಾಮರ್ಥ್ಯವನ್ನು ಕೊಡುವಂತೆ ಭಗವಂತನನ್ನು ಬೇಡಬೇಕು.